Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 7ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಗದ್ಯ ಭಾಗ ಪಾಠ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಈ ಪಾಠದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆ ಹಾಗೂ ಉತ್ತರಗಳನ್ನು ತಿಳಿಯೋಣ. ಕಲಿಕಾ ಫಲ. ಹೊಂದಿಸಿ ಬರೆಯಿರಿ. ರವಿ, ನದಿ, ಜಾನ, ದೊಡ್ಡ. ಅನ್ವರ್ಥನಾಮ, ವಿಶೇಷಣ, ಅಂಕಿತನಾಮ, ರೂಢನಾಮ. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಹಾಡ್ಗತೆ, ಭೀತಿ, ಪ್ರಾಣಿಗಿಂಡಿ, ಸಾಂತ್ವನ. ಹಾಡ್ಗತೆ ಅಂದರೆ ಹಾಡಿನ ಮೂಲಕ ಹೇಳುವ ಕತೆ. ಭೀತಿ, ಭಯ. ಪ್ರಾಣಿಗಿಂಡಿ, ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡಿರುವ ದಾರಿ ಅಥವಾ ಕಿಂಡಿ. ಸಾಂತ್ವನ, ಸಮಾಧಾನ. ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪುಟ್ಟಜ್ಜಿ ಹೇಳಿದ ತರಾವರಿ ಕತೆಗಳನ್ನು ಹೆಸರಿಸಿ. ಯುವಕ ಯಾರನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ. ಜಿಂಕೆ ಯುವಕನನ್ನು ಹೇಗೆ ಉಪಚರಿಸಿತು. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಇವೆಲ್ಲ ಸುಲಭವಾದ ಪ್ರಶ್ನೆಗಳು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ ತಿಳಿದಿರುವ ಯಾವುದಾದರೂ ಒಂದು ಹಾಡ್ಗತೆಯನ್ನು ಬರೆಯಿರಿ. ಸಣ್ಣ ಕತೆ ಹಾಗೂ ಹಾಡ್ಗತೆ ಇರುವ ವ್ಯತ್ಯಾಸ ತಿಳಿಸಿ. ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳು ಹಾಗೂ ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಸಾಕು ಪ್ರಾಣಿ, ಕಾಡು ಪ್ರಾಣಿಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು. ಈಗ ಉತ್ತರಗಳನ್ನು ನೋಡೋಣ. ಮಾದರಿ ಉತ್ತರಗಳು. ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ, ವಿಶೇಷಣ. ಹಾಡಿನ ಮೂಲಕ ಹೇಳುವ ಕತೆ, ಭಯ. ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡಿರುವ ಕಿಂಡಿ ಅಥವಾ ದಾರಿ, ಸಮಾಧಾನ. 5 ಅವರು, ಸಿಹಿ, ನೀಡಿದರು. ತಮಾಷೆ ಕತೆ, ಪುಟಾಣಿ ಕತೆ, ಸಣ್ಣ ಕತೆ, ದೊಡ್ಡ ಕತೆ, ಹಾಡ್ಗತೆ. ಇವು ಕೇವಲ ಉತ್ತರಗಳು. ಹನ್ನೊಂದನೇ ಪ್ರಶ್ನೆಗೆ ಉತ್ತರ. ಜಿಂಕೆಯನ್ನು. 12 ಸೊಪ್ಪು, ಸದೆ, ಬೇರು, ತೊಗಟೆ ತಂದು ಮದ್ದು ಮಾಡಿ ಉಪಚರಿಸಿತು. 13ನೇ ಪ್ರಶ್ನೆಗೆ ಉತ್ತರ. ಗೆಜ್ಜೆ. 14 ಬೆಳೆದ ಕಾಡನ್ನು ಕತ್ತರಿಸಿ ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡಿ ತನಗೆ ಏನು ಬೇಕು ಅದನ್ನು ಬೆಳೆದುಕೊಂಡು ಅಲ್ಲಿಯೇ ಉಳಿದ. 15 ಹುಲಿಯು ಯುವಕನನ್ನ ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕೊನೆಗೆ ಯುವಕ ಸೋಲಲಿಲ್ಲ, ಹುಲಿ ಸೋತು ಪಲಾಯನ ಮಾಡಿತು. 16 ಯುವತಿಯು ಜಿಂಕೆಯನ್ನು ಕುರಿತು. ಜಿಂಕೆಯನ್ನು ನಾನು ಸಾಕಿರುವುದು. ಅದು ತಪ್ಪಿಸಿಕೊಂಡು ಕಾಡಿಗೆ ಬಂದಿದೆ. ಅದನ್ನು ಹುಲಿ ಅಟ್ಟಿಸಿಕೊಂಡು ಬಂದಿದೆ ಎಂದು ತಿಳಿಯಿತು. ಆದರೂ ಚುಕ್ಕಿ ಬದುಕಿದೆ ಎಂಬ ನಂಬಿಕೆ ಇಟ್ಟು ಹುಡುಕುತ್ತಿದ್ದೆ ಎಂದು ಹೇಳಿದಾಗ ಯುವಕನು ಜಿಂಕೆಯನ್ನು ನಾನು ಹುಲಿಯಿಂದ ರಕ್ಷಿಸಿದ್ದೇನೆ, ಅದು ನನಗೆ ಸೇರಿದ್ದು ಎಂದು ಹೇಳಿದನು. ಹೀಗೆ ಅವರ ಸಂಭಾಷಣೆ ನಡೆಯಿತು. 17 ಕಾಡಿನ ಬೆಂಕಿ, ದ್ವೀಪ, ಬಳುವಳಿ, ಮುಳುಗಡೆಯ
ಊರಿಗೆ ಬಂದವರು ಇವು ಡಾಕ್ಟರ್ ನಾಬರ್ಟ್ ಡಿಸೋಜಾ ಅವರು ಬರೆದಿರುವ ಕೃತಿಗಳು. 18ನೇ ಪ್ರಶ್ನೆಗೆ ಉತ್ತರ ಮಕ್ಕಳು ಸ್ವರಚನೆಗೆ ಅವಕಾಶ ನೀಡಿದೆ. 19 ಸಣ್ಣ ಕಥೆಯು ಪುಟ್ಟದಾಗಿದ್ದು ಸಮಯದ ಅವಧಿಯೂ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ಇದರೊಳಗೆ ಕಥೆಯೊಳಗೊಂದು ಕಥೆ ಈ ರೀತಿ ಇರದೆ ಒಂದೇ ಕಥೆ ಬರುತ್ತದೆ. ಹಾಡುಗತೆಯು ದೀರ್ಘವಾಗಿದ್ದು ಲಯಬದ್ಧ ಹಾಗೂ ಪ್ರಾಸಬದ್ಧವಾಗಿರುತ್ತದೆ. ಗದ್ಯ ರೂಪದ ಕಥೆಯೊಂದಿಗೆ ಪದ್ಯವೂ ಇರುತ್ತದೆ. ಕಥೆಯ ವರ್ಣನೆಯು ಪದಗಳ ಚಮತ್ಕಾರದಿಂದ ಕೂಡಿರುತ್ತದೆ. ಕೇಳಲು ಹಿತವಾಗಿರುತ್ತದೆ. 20ನೇ ಪ್ರಶ್ನೆಗೆ ಉತ್ತರ ವ್ಯಕ್ತಿಗಳ ಹೆಸರು ಪುಟ್ಟಜ್ಜಿ ಚುಕ್ಕಿ. ಪ್ರಾಣಿಗಳ ಹೆಸರು ಹುಲಿ, ಚಿರತೆ, ಕಾಡುಕೋಣ, ಆನೆ. 21ನೇ ಪ್ರಶ್ನೆಗೆ ಉತ್ತರ ಸಾಕು ಪ್ರಾಣಿಗಳು ವ್ಯವಹಾರ ಹಾಗೂ ಪ್ರೀತಿಯ ಉದ್ದೇಶದಿಂದ ಮನೆಗಳಲ್ಲಿ ಸಾಕುವಂತಹವು. ಇವುಗಳು ಸಾಧು ಸ್ವಭಾವದಿಂದ ಕೂಡಿದ್ದು ಮನುಷ್ಯರಿಗೆ ಸಾಮಾನ್ಯವಾಗಿ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ. ಕಾಡು ಪ್ರಾಣಿಗಳು ಕಾಡಿನಲ್ಲಿ ವಾಸಿಸುತ್ತಿರುತ್ತವೆ ಹಾಗೂ ಕ್ರೂರ ಭಾವನೆಯನ್ನು ಮೂಡಿಸುತ್ತವೆ. 22 ಯುವಕನು ಕಾಡು ಪ್ರಾಣಿಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ. ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಇಬ್ಬರೂ ಅವರವರ ಪಾಡಿಗೆ ಸುಖವಾಗಿದ್ದರು. ಯುವಕನ ಮನೆ ಹತ್ತಿರವೇ ಪ್ರಾಣಿಗಿಂಡಿ ಇದ್ದು ಅಲ್ಲಿಗೆ ಕಾಡು ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುವಷ್ಟು ನಿರ್ಭಯವಾದ ವಾತಾವರಣವಿತ್ತು.